ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವಾಚ್ಯ ಪದ ಬಳಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಅವಾಚ್ಯ ಪದ ಬಳಕೆ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಿಐಪಿಆರ್ ನೀಡಿದಂತಹ ಸದನದ ವಿಡಿಯೋ ರೆಕಾರ್ಡ್ಸ್ನಲ್ಲಿ ಈ ಅವಾಚ್ಯ ಪದ ಬಳಕೆ ಆಗಿರೋದು ಪತ್ತೆಯಾಗ್ತಾ ಇದೆ. ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಸಿರೋದು ದೃಢಪಡ್ತಾ ಇದೆ. 4 ಗಂಟೆಗಳ ವಿಡಿಯೋ ಲಭ್ಯ ಆಗಿದೆ. ಅದರಲ್ಲಿ ಸುಮಾರು 7 ಬಾರಿ ಈ ಅವಾಚ್ಯ ಶಬ್ದವನ್ನ ಸಿಟಿ ರವಿ ಬಳಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಮ್ಯಾಚ್ ಮಾಡಬೇಕಲ್ಲ ಅದನ್ನ. ಆ ಕಾರಣಕ್ಕೆ ಸಿಟಿ ರವಿ ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯೋದಕ್ಕೆ ಸಿಐಡಿ ಮುಂದಾಗಿದೆ. ಆದರೆ ವಾಯ್ಸ್ ಸ್ಯಾಂಪಲ್ ನೀಡೋದಕ್ಕೆ ಸಿಟಿ ರವಿ ನಿರಾಕರಿಸ್ತಾ ಇದ್ದಾರಂತೆ. ಹೀಗಾಗಿ ಕೋರ್ಟ್ ಮೂಲಕ ವಾಯ್ಸ್ ಸ್ಯಾಂಪಲ್ ಪಡೆಯೋದಕ್ಕೆ ಇನ್ವೆಸ್ಟಿಗೇಷನ್ ಟೀಮ್ ಸಿದ್ಧತೆ ನಡೆಸ್ತಾ ಇದೆ. ಸಿಐಡಿಗೆ ಈ ಪ್ರಕರಣದ ತನಿಖೆಯನ್ನು ವಹಿಸಲಾಗಿತ್ತು. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಅಮಿತ್ ಶಾ ಅವರ ಅಂಬೇಡ್ಕರ್ ಕುರಿತ ಹೇಳಿಕೆ ಪ್ರತಿಭಟನೆ ನಡೆಯುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿಟಿ ರವಿ ಅವರ ನಡುವೆ ಮಾತಿನ ಜಟಾಪಟಿ ನಡೀತಾ ಇರುತ್ತೆ. ಆ ವೇಳೆ ಸಿಟಿ ರವಿ ಅವರು ಬಳಸಿದಂಥ ಪದ ಬಹಳ ದೊಡ್ಡ ಇಶ್ಯೂ ಆಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕೀಯ ನಡೀತು. ಅಂತಿಮವಾಗಿ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ. ಈಗ ವಿಡಿಯೋ ಲಭ್ಯ ಆಗಿದೆ. ಅವತ್ತು ಸದನದಲ್ಲಿ ಏನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 4 ಗಂಟೆಗಳ ವಿಡಿಯೋವನ್ನು ಸಿಐಡಿ ತಂಡ ಪಡೆದುಕೊಂಡಿದೆ. ಅದರಲ್ಲಿ 7 ಬಾರಿ ಸಿಟಿ ರವಿ ಅವರು ಆ ಪದ ಬಳಸಿದ್ದಾರೆ, ಆ ರೀತಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದು ಹಂತಕ್ಕೆ ಈಗ ಅಲ್ಲಿ ಪದ ಬಳಕೆ ಆಗಿರೋದು ಹೌದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಅದು ಕಂಡು ಬರ್ತಾ ಇದೆ. ಈಗ ಅದನ್ನು ಫೋರೆನ್ಸಿಕ್ ರಿಪೋರ್ಟ್ ಪಡ್ಕೊಳ್ಬೇಕು. ಅದು ಸಿಟಿ ರವಿ ಅವರದ್ದೇ ಧ್ವನಿ ಅನ್ನೋದನ್ನು ದೃಢಪಡಿಸ್ಕೊಳ್ಬೇಕಲ್ಲ. ಹೀಗಾಗಿ ಅವರ ಧ್ವನಿ ಸ್ಯಾಂಪಲ್ ತಗೊಂಡು ಅದನ್ನು ಎರಡನ್ನು ಮ್ಯಾಚ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಫೋರೆನ್ಸಿಕ್ ರಿಪೋರ್ಟ್ನಲ್ಲಿ 2 ಒಂದೇ ಧ್ವನಿ ಅನ್ನೋದನ್ನು ದೃಢಪಡಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಿಟಿ ರವಿ ಅವರ ವಾಯ್ಸ್ ಸ್ಯಾಂಪಲ್ ಪಡ್ಕೊಳ್ಬೇಕೀಗ. ಬಟ್ ಸಿಟಿ ರವಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡಲ್ಲ, ಧ್ವನಿ ಮಾದರಿ ಕೊಡಲ್ಲ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ಸಿಐಡಿ ತಂಡ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್. ಈಗ ಪ್ರಾಥಮಿಕವಾಗಿ ಸಿಟಿ ರವಿ ಆ ಪದ ಬಳಸಿದ್ದಾರೆ ಅಥವಾ ವಿಡಿಯೋದಲ್ಲಿ ಹಾಗಂದಿರೋದು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಏನ್ ತಿಳಿದು ಬರ್ತಾ ಇದೆ ಈ ಬಗ್ಗೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ FSLಗೆ ಒಂದು ಧ್ವನಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಒಂದು ಸರ್ಕಾಸನ ಮಾಡಿದ್ರು ಸಿಐಡಿ ಅಧಿಕಾರಿಗಳು ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಏನು ಸಿಐಡಿ ಕಚೇರಿಗೆ ಹಾಜರಾಗಿರಲಿಲ್ಲ. ಆದ್ರೆ ಯಾವಾಗ ಕೋರ್ಟ್ ಒಂದು ನಿರ್ದೇಶನ ನೀಡ್ತೋ ನೀವು ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಾದ ನಂತರ ಹೋಗಿ ಈಗ ಸದ್ಯಕ್ಕೆ ವಾಯ್ಸ್ ಸ್ಯಾಂಪಲ್ ಅನ್ನ FSLಗೆ ಕಳಿಸಲಾಗಿತ್ತು. ಈಗ ಸದ್ಯಕ್ಕೆ ಆ ವಾಯ್ಸ್ ಸ್ಯಾಂಪಲ್ ಅಲ್ಲಿ ಏನು ಈ ಅವಾಚ್ಯ ಶಬ್ದ ಬಳಸಿರೋದು ಧ್ವನಿ ಪತ್ತೆ ಆಗಿರುವಂತಹದ್ದು, ಆ ಧ್ವನಿ ಸಿಟಿ ರವಿ ಅವರದ್ದೇ ಅನ್ನುವಂತಹ ರಿಪೋರ್ಟ್ ಕೂಡ ಈಗ ಸದ್ಯಕ್ಕೆ ಬಂದಿರುವಂತಹದ್ದು. ಈ ಒಂದು ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಮಾಡಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.